ಅಧ್ಯಾಯ 39. ರಾಮಚಂದ್ರ ಜಯರಾಮ್ ಜೊತೆ ಹೋಗಿರಲಿಲ್ಲ. ಜಯರಾಮ್ ಕೃಷ್ಣೇಗೌಡರ ಮನೆಯಿಂದ ಬರುತ್ತಾ ಟಿ.ಬಿ. ಹತ್ತಿರ ದಾರಿಯಲ್ಲಿ ಎದುರಾದ. ರಾಮಚಂದ್ರನ ಜೊತೆ ಜಯರಾಮ್ ಕಟುವಾಗಿ ಜಗಳ ಆಡ್ದ. ನೋಡೋ, ನೀನ್ ತರಬೇತಿ ಇಲ್ಲದ ಹುಡುಗರನ್ನ ಅಲ್ಲಿಗೆ ಕಳಿಸ್ಬೇಡ ಅಂತ ಹೇಳ್ದೆ. ನೀನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಈಗ ಆ ಹುಡುಗರು ಆ ಸಮಸ್ಯೆಯ ಒಂದು ಭಾಗ. ನಿನ್ನಂತ ಗುರುವಿಗೆ ತಕ್ಕಂತ ಶಿಷ್ಯರು ಕಣಯ್ಯ ಅವರು. ಥಾತ್ ಎಂದ ರಾಮಚಂದ್ರ ಬೈದ. ಯಾಕೋ ಮಾರಾಯ, ಏನಾಯ್ತು ಇಂಟರ್ವ್ಯೂನಲ್ಲಿ? ಏನ್ ಪೋಖ್ರಿ ಕೆಲಸ ಮಾಡಿದಾರಯ್ಯ? ಕೃಷ್ಣೇಗೌಡ ಏನಾದರೂ ದೂರ ಹೇಳಿದ್ನಾ? ಅದೇನು ನಡೀತು ಅದನ್ನಾದರೂ ಹೇಳಿ ಆಮೇಲೆ ಬೈ ಎಂದು ರಾಮಚಂದ್ರ ಕಾತರದಿಂದ ಕೇಳ್ದ. ಹೇಳ್ತೀನಿ ಕೇಳು. ಸಾಧಾರಣವಾಗಿ ಇವನ್ನೆಲ್ಲ ಯಾರಿಗೂ ಹೇಳಲ್ಲ. ಆದರೆ ನೀನು ನಾಳೆ ವಿಚಾರವಾದಿ ಅಂತ ತನಿಖೆ ಮಾಡೋದಕ್ಕೆ ಹೋದನು ಮತ್ತೆ ಇಂಥ ಕೆಲಸ ಮಾಡಬಾರ್ದು ಅಂತ ಇದನ್ನ ಹೇಳ್ತಾ ಇದ್ದೀನಿ. ಕೃಷ್ಣೇಗೌಡ ಒಬ್ಬನ ಬಿಟ್ಟು ಮಿಕ್ಕೋರು ಯಾರೂ ದಯ್ಯದ ವಿಷಯನೇ ಎತ್ತಿಲ್ಲ. ಅವನ ಹೆಂಡತಿ ತನಗೆ ಒಂದೇ ಮಗು ಆಗಿರೋದಕ್ಕೆ ಕೃಷ್ಣೇಗೌಡನ ಚಾಳಿಗಳೇ ಕಾರಣ. ಮನೆ ಮೇಲೆ ಕಳ್ಳು ಬೀಳೋದಕ್ಕೆ ಕೃಷ್ಣೇಗೌಡನ ಪ್ರೇಯಸಿಯರಾದ ಗೋಸಾಯಿ ಹೆಂಗಸರೇ ಮೊದಲು ಕಾರಣ. ಅನಂತರ ಅವರು ಕಲ್ಲು ಹೊಡೆದಾಗ ಇವನು ಕಾಯೋ ನವ ತಗೊಂಡು ಹೊರಗೆ ಹೋಗದೆ ಉಪೇಕ್ಷಿಸ್ಲಿ ಅಂತ ತಾನೇ ಹಲವಾರು ಬಾರಿ ಕಲ್ಲಿಸಿದೆ ಅಂತಾಳೆ. ಅವನ ಮಗಳು ಜಯಂತಿ ಆ ಹುಡುಗರು ಬರ್ಲಿ ಅಂತ ನಾನೇ ಕಲಿಸಿದೆ. ರಫಿನ ನಾನು ಪ್ರೀತಿಸ್ತೀನಿ ಸರ್. ಅವನು ನನ್ನ ಮದುವೆ ಆಗೋ ಹಾಗೆ ಮಾಡಿ ಸರ್. ಇಲ್ದಿದ್ರೆ ಗೋಸಾಯಿಗಳ ಜೊತೆ ಓಡೋಗಿ ಸೂಳೆ ಮನೆ ಸೇರ್ಕೊಂತೀನಿ ಅಂತಾಳೆ. ಕೃಷ್ಣೇಗೌಡ ಮಾತ್ರ ತಾತ್ಸಾರದಿಂದ ಪ್ರತಿ ವರ್ಷನೂ ಈ ಕಾಲದಲ್ಲಿ ಮನೆ ಮೇಲೆ ಎಂಥದೋ ಉರುಳಿಸೋದಾಗಿತ್ತು ಸರ್. ನಾವ್ಯಾರೂ ಗಮನ ಕೊಡ್ತಿರ್ಲಿಲ್ಲ. ಈ ಸಾರಿ ಮಾತ್ರ ಇವರೆಲ್ಲ ಪುಕಾರೆಬ್ಸಿ ನನ್ನ ತಲೆ ಕೆಡಿಸಿ ರಾದಂತ ಅನಾಹುತ ಮಾಡಿಸಿದ್ರು. ದಯಮಾಡಿ ನನ್ನ ಹೆಂಡತಿಗೆ ನಾಲ್ಕು ಬುದ್ಧಿವಾದದ ಮಾತು ಹೇಳಿ ಅಂತಾನೆ. ನಾನು ಬ್ಲಡಿ ನ್ಯೂಸೆನ್ಸ್ ಅಂದಿದ್ದು ಸರಿನೋ ತಪ್ಪೋ ಹೇಳು ಎಂದು ಒಂದೇ ಬರದಲ್ಲಿ ಹೇಳಿ ಮುಗಿಸ್ದ. ಮೈ ಗಾಡ್, ದಟ್ ಗರ್ಲ್. ಏನಯ್ಯ, ಬಗ್ಗಿಸಿದ ತಲೆ ಎತ್ತುತ್ತಾ ಇರಲಿಲ್ಲ ಅವಳು. ಇದ್ದಕ್ಕಿದ್ದಂತೆ ಅವಳಿಗೆ ಪ್ರೀತಿ ಶುರುವಾಯ್ತೇನಪ್ಪ? ಇದ್ದಕ್ಕಿದ್ದಂತೆ ಅಂತ ನಾವು ಹೇಳ್ತೀವಿ. ಅವಳನ್ನು ಕೇಳಿದ್ರೆ ರಫೀನಾ ಅವಳು ಎಂದಿನಿಂದಲೂ ಪ್ರೀತಿಸ್ತಿದ್ದೀನಿ ಅಂತ ದೃಢವಾಗಿ ನಂಬಿರ್ತಾಳೆ. ಅವಳಿಗೆ ತನ್ನದೇ ಆದ ಕತೆ ಒಂದಿರುತ್ತೆ. ಅದಕ್ಕೆ ಸಾಕ್ಷ್ಯಾಧಾರ ಹುಡುಕ್ತಾ ಸಂಗ್ರಹಿಸ್ತಾ ಇರ್ತಾಳೆ. ಹೆಚ್ಚು ಕೇಳಿದ್ರೆ ಅವಳ ಪ್ರೀತಿ ಜನ್ಮ ಜನ್ಮಾಂತರಕ್ಕೆ ಹೋಗ್ತದೆ. ರಫಿ ಏನನ್ಬೋದು? ಏನಂತಾನೆ? ಅವಳನ್ನು ಹೆಚ್ಚಿಗೆ ನೋಡಿದ್ರೆ ನಂಗೂ ನಿಂಗೂ ತಲೆ ಕೆಡುತ್ತೆ ಹಾಗಿದ್ದಾಳೆ. ಇನ್ನು ಹುಡುಗ ರಫಿ ಏನ್ ಹೇಳ್ತಾನೆ? ನನ್ನ ಹೃದಯದೊಳಗೆ ನನಗೆ ತಿಳಿಯದಂತೆ ಅವಳ ಬಗ್ಗೆ ಪ್ರೀತಿ ಹುದುಗಿತ್ತು ಅಂತಾನೆ. ಅದನ್ನು ನಂಬ್ಕೊಂಡೇ ಹೇಳ್ತಾನೆ. ನೀನ್ ಪ್ರೀತಿಸಿದಾಗ ಮೊದಲು ನಿನಗೇನ್ ಅನ್ಸಿತ್ತು ಯೋಚಿಸ್ಕೋ. ಮನಸ್ಸಿನ ಮಾಯಾಶಕ್ತಿಯ ಬಗ್ಗೆ ಬರಹಗಾರನಾಗಿ ನನಗನ್ನಿಸ್ತಿದೆ, ಇದನ್ನ ಸ್ವತಂತ್ರವೋ ವಿಧಿ ನಿಯಮಗಳಿಗೆ ಅಧೀನವೋ ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದೇ ತಪ್ಪು. ಮನಸ್ಸಿಗೆ ಮನಸ್ಸು, ಪ್ರಜ್ಞೆಗೆ ಪ್ರಜ್ಞೆ ಯಾವತ್ತೂ ವಿಶ್ಲೇಷಣೆ ವಸ್ತು ಆಗೋದೇ ಇಲ್ಲ. ಮನಸ್ಸಿಗೆ ಮನಸ್ಸು, ಪ್ರಜ್ಞೆಗೆ ಪ್ರಜ್ಞೆ ಯಾವತ್ತೂ ವಿಶ್ಲೇಷಣೆಯ ವಸ್ತು ಆಗೋದೇ ಇಲ್ಲ. ನಿನ್ನೆ ಪಾಟೀಲ್ರು ಮಾತಾಡ್ತಿದ್ದಾಗ ನಾನು ಮಾತಾಡದೆ ಕೂತ್ಕೊಂಡು ಇದನ್ನೇ ಯೋಚಿಸ್ತಿದ್ದೆ. ಸರಿಯೋ ಮಾರಾಯ, ಈ ಸಾಬ್ರ ಹುಡುಗ ಹಿಂದೂ ಹುಡುಗಿ ಪ್ರೀತಿಸೋಕೆ ಶುರು ಮಾಡಿ ಅದಕ್ಕೆ ನಮ್ಮ ಪ್ರಭಾವನೆ ಕಾರಣ ಅಂತಾಗಿ ಹಿಂದೂಗಳು ಸಾಬ್ರು ಸೇರಿ ನಮಗ್ ತದಕ್ತಾರಲ್ಲಯ್ಯ. ತುಮಕೂರಲ್ಲೂ ಹೀಗೆ ಯಾವುದೋ ಸಣ್ಣದ್ರಿಂದಲೇ ಶುರುವಾಗಿ ರಾದ್ದಾಂತ ಆಗಿ ಅದಕ್ಕೆ ನಾನೇ ಕಾರಣ ಅಂತಾಯ್ತು ಕೊನೆಗೆ. ಹೋಗ್ಲಿ ಬಿಡು, ನಂಗೇನು ಹೊಸದಲ್ಲ. ಆದರ್ಶ ಇಟ್ಕೊಂಡು ಬದುಕೋರಿಗೆ ಇವೆಲ್ಲ ಅನಿವಾರ್ಯ ಅಂತ ಕಾಣ್ತದೆ ಅಂದ. ಅವನ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು. ಅಷ್ಟರೊಳಗೆ ಸರಿಯಾಗಿ ರಮೇಶ ಎದುರಿಗೆ ಬಂದ. ಅವನು ಚಿಂತಾಕ್ರಾಂತನಂತೆ ಮುಖ ಮಾಡ್ಕೊಂಡಿದ್ದ. ನಮಸ್ಕಾರ ಸಾರ್ ಎಂದ. ಏನಯ್ಯ, ಏನಾಯ್ತು? ನಿನ್ನೆ ದಯ್ಯಗೀಯ ಪತ್ತೆ ಮಾಡಿದ್ರೋ ಅಥವಾ ಮನುಷ್ಯರೇನೋ ಅಂದ ರಾಮಚಂದ್ರ ಕೇಳ್ದ. ಒಂದು ಕೆಲಸ ಆಗಿದೆ ಸರ್, ಅದನ್ನು ನಿಮ್ಗೆ ಹೇಳೋಣ ಅಂತಾನೆ ಆಗ್ಲಿಂದ ಹುಡುಕೊಂಡು ತಿರುಗ್ತಿದ್ದೀನಿ. ನಿನ್ನೆ ತೋಟ ಕಾವಲು ಕಾಯ್ತಾ ಇರ್ಬೇಕಾದ್ರೆ ರಫೀನು ಇಂಗ್ಲಿಷ್ ಗೌಡನು ಒಂದ್ ಕಡೆ ಇದ್ರು. ನಾನು, ಚಂದ್ರ, ಅಂಗಾರ ಇನ್ನೊಂದ್ ಕಡೆ ಇದ್ವಿ. ಅವ್ರಿಗೆ ಕಲ್ಲು ಬಿದ್ದಾಯ್ತಂತೆ. ನೋಡಿದ್ರೆ ಏನೋ ಆಕಾರ ಕಂಡಂಗಾಯ್ತಂತೆ. ಇಂಗ್ಲಿಷ್ ಗೌಡ ನೋಡ್ದವನು ಎದುರ್ಕೊಂಡು ಓಡ್ ಬಂದ. ನಾವು ಅವನ್ನ ಹಿಡಿದು ತಿರುಗಿ ಹೋದಾಗ ರಫಿ ಒಬ್ನೇ ಇದ್ದ. ಅವನ್ ಧೈರ್ಯ ಮಾಡಿ ಆಕಾರನ ಹಿಡ್ಕೊಳಕ್ ಹೋದ್ನತೆ ಸರ್. ಆ ಆಕಾರನೇ ಬಂದು ಇವನ್ನ ತಬ್ಬಿ ಹಿಡ್ಕೊಂತಂತೆ. ಎಲ್ಲ ತೇಟ್ ಜಯಂತಿ ತರನೇ ಇತ್ತಂತೆ. ರಫಿ ನನ್ ಕೈ ಬಿಡ್ಬೇಡ ಅಂತ ಹೇಳ್ತಂತೆ. ಇವತ್ ಕಾಲೇಜಲ್ಲಿ ಜಯಂತಿ ತನ್ನ ಪಾಡಕ್ ತಾನು ಇದ್ದದ್ ನೋಡಿ ರಫಿ ಬೇಜಾರ್ ಮಾಡ್ಕೊಂಡು ಗೊಳೋ ಅಂತ ಅಳ್ತಾ ರೂಮಲ್ಲಿ ಕೂತಿದ್ದಾನೆ ಸರ್. ನಮ್ಗೆ ಇದೇನ್ ಮೋಹಿನಿ ದೇವ ಅಂತಾರಲ್ಲ ಹಂಗೇನಾದ್ರೂ ಇರ್ಬೋದಾ ಅಂತ ಗಾಬರಿ ಆಗಿದೆ ಎಂದು ಮುಗ್ಧ ಪ್ರಾಮಾಣಿಕತೆಯಿಂದ ಆದ್ರೆ ಕಳವಳದಿಂದ ಹೇಳ್ದ. ರಾಮಚಂದ್ರ ಜಯರಾಮ್ ಮುಖ ನೋಡ್ಕೊಂಡ್ರು. ರಾಮಚಂದ್ರ ಏನನ್ನೋ ಹೇಳಲು ಬಾಯಿ ತೆರೆದಿದ್ದ. ಅಷ್ಟರಲ್ಲಿ ಜಯರಾಮ್ ಅವನನ್ನು ತಡೆದು, ರಮೇಶ, ನಿನ್ಗೇನು ಹುಚ್ಚೇನಯ್ಯ, ದೆವ್ವ ಅಂತೀಯಲ್ಲ ಎಂದ. ಹಂಗಾರ್ ಮತ್ತೇನಿರ್ಬೋದು ಸಾರ್? ಮತ್ತೇನು, ಜಯಂತಿನೇ. ಅವಳು ರಫಿನ ಪ್ರೀತಿಸ್ತಾಳೆ. ಹಾಗಂತ ಕಾಲೇಜಲ್ಲಿ ನಿಮ್ ಕಡೆ ಹಲ್ ಕಿರಿತಾ ಕಣ್ಣು ಹೊಡಿತಾ ಇರೋದಕ್ಕೆ ಆಕೆ ಏನ್ ಬೀದಿ ಸುಳೇನೇನಯ್ಯ? ನೀವೇನ್ ರಸ್ತೆಗಿರಾಕಿಗಳ ಹೇಳು ಅಂದ ಜಯರಾಮ.
ರಮೇಶನ್ ಮುಖ ಸಂತೋಷದಿಂದ ಅರಳಿತು. ಹಂಗಾರೆ ರಫೀಗ್ ಹೇಳ್ಬೋದಾ ಸಾರ್ ಎಂದ. ಓ ಎಸ್, ರಫೀಗ್ ಬೇಕಾದ್ರೂ ಹೇಳು, ಯಾರಿಗ್ ಬೇಕಾದ್ರೂ ಹೇಳು, ಮುಂದಾಗೋದಕ್ಕೆಲ್ಲ ಮಾತ್ರ ತಯಾರಾಗಿರಿ, ಹೋಗ್ ನಡಿ ಎಂದ. ರಮೇಶ ಪಾನಮತ್ತನಂತೆ ಸಂತೋಷದಿಂದ ತೂರಾಡುತ್ತಾ ಹೊರಟ. ಜಯರಾಮ ಇಂದಿನಿಂದ ಕೂಗಿದ, ರಫೀಗ್ ಹೇಳೋ, ನಮಗೆಲ್ಲ ಸ್ವೀಟ್ ಕೊಡೋದಕ್ಕೆ ಎಂದ. ಅಲ್ಲಯ್ಯ, ಈ ಊರಿನ ಪರಿಸ್ಥಿತಿಲಿ ನೀನು ಏಕ್ದಮ್ ಹೇಳಿ ಬಿಡೋದೇನೋ ಎಂದು ಹೇಳಿದ ರಾಮಚಂದ್ರ. ಅಲ್ಲ, ಆ ಕಳ್ಳು ಹುಡುಗಿ ನನಗೆ ಇಂಟರ್ವ್ಯೂನಲ್ಲಿ ಈ ವಿಷಯ ತಿಳಿಸ್ಲೇ ಇಲ್ವಲ್ಲಯ್ಯ, ನೋಡು ಹೇಗಿದೆ ತಮಾಷೆ. ನಾನು ಈ ವಿಷಯ ಈಗ ರಫೀಗ್ ತಿಳಿಸ್ಲಿಲ್ಲ ಅನ್ನು, ಅವ್ನು ಕೂತು ಅಳ್ತಾನೆ ಇದ್ಬಿಡ್ತಾನೆ. ಎಲ್ಲ ಮೋಹಿನಿ ದೇವ ಮೆಟ್ಕೊಂಡಿದೆ ಅನ್ನೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅವನು ಹಂಗೆ ಆಡೋಕೆ ಶುರು ಮಾಡ್ತಾನೆ. ಆಮೇಲೆ ಅವನ್ನ ಗುಟ್ಟಾಡಿ ಹಕೀಂ ಸಾಬಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನು ಮುಳ್ಳಿನ ಕೋಲ್ ತಗೊಂಡು ಹೋಗ್ತೀಯೋ ಇಲ್ವೋ ಅಂತ ಹೊಡಿತಾನೆ. ಈಗ ಸಾಬ್ರೋ ಹಿಂದೂಗಳು ಹಿಡಿದು ಅವನಿಗೆ ಹೊಡಿಬಹುದು. ಈ ಎರಡರಲ್ಲಿ ಒಂದು ಅನಿವಾರ್ಯ ಅಂತ ಆದ್ರೆ ಯಾವ್ದನ್ನ ಆರಿಸ್ಕೋತೀಯ? ಅದು ಸರಿ, ಆದ್ರೆ ಎರಡೂ ಅನಿವಾರ್ಯ ಆಗದ ಹಾಗೆ ನೋಡ್ಬೇಕಲ್ಲಯ್ಯ. ಸರಿ, ಈಗ ಸದ್ಯಕ್ಕೆ ಎರಡನೇದನ್ನ ಆರಿಸ್ಕೊಂಡಿದೀವಲ್ಲ, ಅದನ್ನು ಅನಿವಾರ್ಯ ಆಗದ ಹಾಗೆ ನೋಡ್ಕೊಳ್ಳೋಣ. ಅದ್ರ ಮೊದಲನೇ ಹೆಜ್ಜೆ ಇದು. ಯಾವುದನ್ನು ಮರೆಮಾಚದೆ ಬದುಕೋದು. ಈ ರೀತಿ ಎಲ್ಲ ಗೋಪ್ಯ ಮಾಡಿ ಬದುಕೋದ್ರಿಂದಲೇ ಹೀಗೆ ಎಲ್ಲರೂ ಒಂದೊಂದು ಕಲ್ಪನೆ ಕಥೆಗಳನ್ನ ತೇಲಿಟ್ಕೊಂಡು ಅದಕ್ಕೆ ತಕ್ಕಂತ ಸಂಗತಿ ಸಾಕ್ಷ್ಯಗಳನ್ನ ಇರಿಸ್ಕೋತಾ ಇರೋದು. ಏನೋ ಸಂಭವಿಸುತ್ತೆ, ಅದ್ಯಾಕೆ ಏನು ಅನ್ನೋದೊಂದು ಗೋಪ್ಯ. ಸರಿ, ನನ್ನ ಮನಸ್ಸು ಕಲ್ಪನೆಯ ಕಥೆಗೆ ತಕ್ಕಂತೆ ವ್ಯಾಖ್ಯಾನ ಮಾಡಿ ಅದನ್ನ ನುಂಗುತ್ತೆ. ಅದೆಲ್ಲ ಸರಿ ಕಣಯ್ಯ. ಸರಿನೂ ಇಲ್ಲ, ಬೆಸಾನೂ ಇಲ್ಲ. ತುಮಕೂರಲ್ಲಿ ನಿನಗಾದ ಅನುಭವದಿಂದ ನೀನು ನರ್ವಸ್ ಆಗಿರ್ಬೋದು. ಅಲ್ಲ ಕಣಯ್ಯ, ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸಿದ್ರೆ ಇವರು ಒಬ್ಬನ ಹಿಂದೂ ಅಂತ ಕರೆದು ಮುಸ್ಲಿಂ ಅಂತ ಕರೆದು ಜಗಳಕ್ಕೆ ನಿಂತರೆ ತಲೆ ಬಾಗ್ತೀಯನಯ್ಯ. ನೀ ಹೇಳೋದೆಲ್ಲ ಸರಿ ಕಣೋ, ಆದ್ರೆ ಸಣ್ಣ ವಿಷಯನೆಲ್ಲ ದೊಡ್ಡದು ಮಾಡೋದಕ್ಕೆ ಕಾಯ್ತಿದ್ದಾರೆ ಜಯರಾಮ್ ಈ ಊರಲ್ಲಿ. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಹಾಳ್ಬಾವಿಲಿ ನಾಯಿ ತಲೆಬುರುಡಿ ಜೊತೆಗೆ ಎರಡು ಚಿಕ್ಕ ಮನುಷ್ಯರ ತಲೆಬುರುಡಿ ಸಿಕ್ಕುವಂತೆ. ಮಕ್ಕಳ ತಲೆ ಕತ್ತರಿಸಿ ಹಾಕಿದ್ದಾರೆ ಅಂತ ಜನ ದೊಂಬಿಗೆ ರೆಡಿ ಆಗ್ತಿದಾರಂತೆ. ಅಷ್ಟರೊಳಗೆ ಯಾರೋ ದಾರಿಲಿ ಹೋಗೋ ಮುದುಕಿ ಆ ತಲೆಬುರುಡಿ ಹಲ್ಲುಗಳನ್ನ ಗಮನಿಸಿ, ಓಹೋ, ಈ ತರ ಕ್ವಾರೆ ಹಲ್ಲಿರೋ ಮಕ್ಕಳು ಈ ಊರಿನಾಗೆ ಮನುಷ್ಯರಿಗೆ ಹುಡ್ತಾವ ಅಂತ ಗೊತ್ತಿರ್ಲಿಲ್ಲ ಎಂದು ಉದ್ರಿಕ್ತರಾದ ಗುಂಪನ್ನು ಅಪಹಾಸ್ಯ ಮಾಡಿದ್ಲಂತೆ. ಆಮೇಲೆ ಹರಿಜನರವರು ಇವು ಮಂಗನದೆಂದು ಹೇಳಿದ ಮೇಲೆ ಗುಂಪಿನ ಉದ್ರೇಕ ಹಿಡಿತಂತೆ. ನೋಡು, ಸಣ್ಣದೆಲ್ಲ ಹೇಗೆ ದೊಡ್ಡದಾಗ್ತಿದೆ ಅಂತ. ದೊಡ್ಡದಾಗ್ಲಿ ಬೇಕಾದ್ದಾಗ್ಲಿ ನೋಡೋಣ ಬಿಡೋ. ಅದಿರ್ಲಿ, ಈ ರಮೇಶ ಏನೋ ತನ್ನನ್ನೇ ಪ್ರೀತಿಸ್ತಾಳೆ ಜಯಂತಿ ಅನ್ನೋಗೆ ಸಂತೋಷದಲ್ಲಿ ತೂರಾಡ್ತಾ ಹೋದ್ನಲ್ಲ, ಜಯಂತಿ ದ್ರೌಪದಿ ತರ ಈ ಪಂಚಪಾಂಡವರನ್ನು ಪ್ರೀತಿಸ್ಬೇಕಾಗುತ್ತೇನೋ. ಸದ್ಯ ಕುರುಕ್ಷೇತ್ರಕ್ಕೆ ತಗೊಂಡೋಗಿ ಹಾಕ್ತಿದ್ರೆ ಸಾಕು ಆ ದ್ರೌಪದಿ ಎಂದ ಜಯರಾಮ್. ಒಳ್ಳೇದೇ ಆಯ್ತು. ಈ ಹುಡುಗಿರ ಪ್ರೀತಿ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಹುಡುಗಿರು ಅಂದ್ರೆ ಸಾಕು ನರ್ವಸ್ ಆಗಿ ನಡುಗ್ತಾ ನಿಂತು ಬಿಡೋರು. ನನ್ನ ಹತ್ರ ಮಾತಾಡ್ತಿದ್ದವ್ರಿಗೆ ಇದ್ದಕ್ಕಿದ್ದಂತೆ ಮಾತು ತೊದಲುತ್ತಾ ಗಾಬರಿ ಆಯ್ತು. ಅಂದ್ರೆ ನನಗೆ ಗೊತ್ತು ನನ್ನ ಬೆನ್ನ ಹಿಂದೆ ಯಾವಳೋ ಹುಡುಗಿ ನಿಂತಿದ್ದಾಳೆ ಅಂತ ಎಂದು ನಕ್ಕ ರಾಮಚಂದ್ರ. ಜಯರಾಮನು ಅದನ್ನು ಕೇಳಿ ನಕ್ಕ.